ಇಂದು ನಾವು ಒಂದು ದೇಶದ ಬಗ್ಗೆ ಮಾತನಾಡುತ್ತಿದ್ದೇವೆ. ಆ ದೇಶದಲ್ಲಿ ಎಲ್ಲವೂ ತಂತ್ರಜ್ಞಾನದೊಂದಿಗೆ ಜೋಡಿಸಿಕೊಂಡಿರುತ್ತದೆ. ಯಾವುದೇ ಕೆಲಸ ಮಾಡಬೇಕೆಂದರೆ ಯಂತ್ರಗಳು ಎಲ್ಲೆಡೆ ಲಭ್ಯವಿರುತ್ತವೆ. ಇಲ್ಲಿನ ಮಕ್ಕಳು 10 ವರ್ಷಗಳವರೆಗೆ ಓದಿಗೆ ದೂರವಾಗಿರಬಹುದು. ಇದರೊಂದಿಗೆ ಇಲ್ಲಿನ ಜನರೆಲ್ಲರೂ ಸ್ವಚ್ಛತೆಯ ಬಗ್ಗೆ ಅತ್ಯಂತ ಗಮನಹರಿಸುತ್ತಾರೆ. ನಾವು ಯಾವ ದೇಶದ ಬಗ್ಗೆ ಮಾತನಾಡುತ್ತಿದ್ದೇವೆ ಅಂತ ನಿಮಗೆ ಅರ್ಥವಾಗುತ್ತಿರಬೇಕು ಅಲ್ಲವೇ? ಹೌದು, ನಾವು ಜಪಾನ್ ಬಗ್ಗೆ ಮಾತನಾಡುತ್ತಿದ್ದೇವೆ. ಇದು ವಿಶ್ವದ ಅತ್ಯಂತ ಸ್ವಚ್ಛ ದೇಶಗಳಲ್ಲಿ ಒಂದು. ಇದು ಪ್ರತಿದಿನ ತನ್ನ ಹೊಸ ತಂತ್ರಗಳು ಮತ್ತು ಚಿಂತನೆಗಳೊಂದಿಗೆ ಮುಂದುವರಿದು ಹೋಗುತ್ತಿದೆ. ಈ ದೇಶ ಅಂತರಿಕ್ಷದಲ್ಲಿ ವ್ಯಾಪಿಸಿರುವ ಮಹಾದ್ವೀಪಗಳಲ್ಲಿ ಪ್ರಮುಖ ದೇಶಗಳಲ್ಲಿ ಒಂದು. 4 ದೊಡ್ಡ ದ್ವೀಪಗಳು ಮತ್ತು 651 ಚಿಕ್ಕ ದ್ವೀಪಗಳ ಸಮೂಹದಿಂದ ರೂಪುಗೊಂಡಿದೆ. ಸಾಮಾನ್ಯರಿಗೆ ಜಪಾನ್ ವಿಶ್ವದಲ್ಲಿ 10ನೇ ಅತಿದೊಡ್ಡ ದೇಶ. ಈ ದೇಶದಲ್ಲಿ ಕೇವಲ 2% ಜನರಷ್ಟೇ ಬಾಹ್ಯ ದೇಶಗಳಿಂದ ಬಂದವರು. ಇದಲ್ಲದೆ 98% ಜಪಾನ್ ಜನರು. ಜಪಾನಿ ಆ ದೇಶದ ಅಧಿಕೃತ ಭಾಷೆ. ಇದಲ್ಲದೆ ರ್ಯೂಕ್ಯೂ ದ್ವೀಪಗಳು, ಒಕಿನಾವಾ ಮತ್ತು ಕೋಶಿಮಾ ದೇಶದ ಕೆಲವು ಪ್ರದೇಶಗಳಲ್ಲಿ ಇತರ ಭಾಷೆಗಳನ್ನು ಮಾತನಾಡುತ್ತಾರೆ. ಜಪಾನ್ ವಿಶ್ವದ ಅತ್ಯಂತ ಅಭಿವೃದ್ಧಿ ಹೊಂದಿದ ದೇಶವೆಂದು ಪರಿಗಣಿಸಲ್ಪಡುತ್ತದೆ. ಇಲ್ಲಿನ ಜನರು ವಿಶ್ವದಲ್ಲಿ ಅತ್ಯಂತ ಕಷ್ಟಪಡುತ್ತಾ ಕೆಲಸ ಮಾಡುವವರೆಂದು ಪರಿಗಣಿಸಲ್ಪಡುತ್ತಾರೆ. ಇಲ್ಲಿನವರೆಲ್ಲರೂ ನಿಯಮಿತ ಕೆಲಸ ಮಾಡಲು ಮಾತ್ರ ಬಯಸುತ್ತಾರೆ. ಈ ಒಂದು ದೇಶದಲ್ಲಿ ಕೇವಲ 4% ಜನರಷ್ಟೇ ನಿರುದ್ಯೋಗಿಗಳು. ಅತ್ಯಧಿಕ ಶಿಕ್ಷಿತರ ವಿಷಯದಲ್ಲಿ ಜಪಾನ್ ಮೊದಲ ಸ್ಥಾನದಲ್ಲಿದೆ. ಇದರ ಅಕ್ಷರಾಸ್ಯತೆ ದರ 99%. ಜಪಾನ್ನಲ್ಲಿ ಎಲ್ಲವೂ ಇದೆ: ಕಾಫಿ, ರೆಸ್ಟೋರೆಂಟ್ಗಳು, ಬುಲೆಟ್ ರೈಲುಗಳು. ಇಲ್ಲಿನ ಜನರು ಮತ್ತು ಸಂಸ್ಕೃತಿಗಳು ಇವೆಲ್ಲವೂ ಜಪಾನನ್ನು ಪರ್ಯಟನಾ ಕೇಂದ್ರವಾಗಿ ಮಾಡುತ್ತಿವೆ. ಇದು ವಿಶ್ವದ ಅತಿದೊಡ್ಡ ಮೆಟ್ರೋಪಾಲಿಟನ್ ನಗರವೆಂದು ಪರಿಗಣಿಸಲ್ಪಡುತ್ತದೆ. ಈ ನಗರದಲ್ಲಿ ಒಟ್ಟು ಜನಸಂಖ್ಯೆ 301 ಕೋಟಿ. ಇಲ್ಲಿನ ರೆಸ್ಟೋರೆಂಟ್ಗಳು ವಿಶ್ವವ್ಯಾಪಿ ಪ್ರಸಿದ್ಧಿ ಹೊಂದಿವೆ. ಜಪಾನ್ನ ಮನೆಗಳು ಬಹಳ ಚಿಕ್ಕದ್ದು. ನೀವು ಇಲ್ಲಿವರೆಗೆ ನೆಲೆಸುವುದರ ಬಗ್ಗೆ ಯೋಚಿಸಲಾರಿರಿ. ಶಿಂಜುಕು ರೈಲು ನಿಲ್ದಾಣ ವಿಶ್ವದ ಅತ್ಯಂತ ದಟ್ಟವಾದ ರೈಲು ನಿಲ್ದಾಣವೆಂದು ಪರಿಗಣಿಸಲ್ಪಡುತ್ತದೆ. ಈ ನಿಲ್ದಾಣದಲ್ಲಿ ಪ್ರತಿದಿನ 3 ಮಿಲಿಯನ್ಗಿಂತ ಹೆಚ್ಚು ಜನರು ಪ್ರಯಾಣಿಸುತ್ತಾರೆ. ಅವರನ್ನು ನಿಯಂತ್ರಿಸಲು ವಿಶೇಷ ವ್ಯಕ್ತಿಗಳನ್ನು ನೇಮಿಸಿದ್ದಾರೆ. ಅವರ ಕೆಲಸ ಜನರನ್ನು ರೈಲು ಒತ್ತಿ ಹಾಕುವುದು. ಈ ರೈಲು ನಿಲ್ದಾಣದ ಹೆಸರು ಗಿನ್ನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲೂ ನೋಂದಾಯಿತು. ಇನ್ನು ಟ್ರೈನ್ ಪ್ರಯಾಣದ ಬಗ್ಗೆ ಬಂದರೆ, ವಿಶ್ವದ ಮೊದಲ ಬುಲೆಟ್ ಟ್ರೈನ್ ಈ ದೇಶದಿಂದಲೇ ಓಡಾಡಿತು. ಇದರ ವೇಗ ಗಂಟೆಗೆ 320 ಕಿಲೋಮೀಟರ್. ಈ ರೈಲು ಮಿನುಗುವಂತೆ ಬೆಸರುತ್ತದೆ. ಟೋಕಿಯೋ ಸ್ಕೈ ಟ್ರೀ ಟವರ್ ವಿಶ್ವದ ಅತ್ಯಂತ ಎತ್ತರದ ಟವರ್ನೆಂದು ಪರಿಗಣಿಸಲ್ಪಡುತ್ತದೆ. ಜಪಾನ್ ಬಹಳ ಒಳ್ಳೆಯ ಜನಸಂಖ್ಯೆಯನ್ನು ಹೊಂದಿದೆ, ಏಕೆಂದರೆ ಜನರು ಸಮಯಕ್ಕೆ ತಕ್ಕಂತೆ ಪೋಷಣೆ ಪಡೆಯುತ್ತಾರೆ. ಇನ್ನೊಂದು ವಿಷಯವೇನೆಂದರೆ, ಇಲ್ಲಿನ ಜನರು ಒಳ್ಳೆಯ ಸಮಯ ಪಾಲನೆ ಪಾಲಿಸುತ್ತಾರೆ. ಅಂದರೆ ಟೈಮಿಂಗ್ಗೆ ಎಷ್ಟು ಗಮನ ಕೊಡುತ್ತಾರೆ ಅಂತ. ಜಪಾನ್ನಲ್ಲಿ ಒಮ್ಮೆ ಡ್ರೈವರ್ ಶೌಚಾಲಯಕ್ಕೆ ಹೋಗಿ ಬುಲೆಟ್ ರೈಲು 1 ನಿಮಿಷ ತಡವಾಯಿತು. ಆನಂತರ ಒಂದು ದೇಶದ ಇಡೀ ಆಯಾಸೆಗೆ ಗೊಂದಲ ಉಂಟಾಯಿತು. ಅದರ ಹಿಂದಿನ ಕಾರಣವನ್ನು ತಿಳಿಯಲು ಎಲ್ಲರೂ ರಿಸರ್ಚ್ ಮಾಡಿದರು. ಮತ್ತೊಂದು ವಿಷಯವೆಂದರೆ, ನಾವು ರೈಲುಗಳ ಬಗ್ಗೆ ಮಾತನಾಡಿದಂತೆಯೇ ಜಪಾನ್ನಲ್ಲಿ ಓಡಾಡುವ ಯಾವುದೇ ರೈಲು 30 ಸೆಕೆಂಡ್ಗಿಂತ ಹೆಚ್ಚು ತಡವಾಗುವುದಿಲ್ಲ. ಜಪಾನ್ ಜನರು ಇಲ್ಲ ಜೀವಿಸಲು ಬಹಳ ಇಷ್ಟಪಡುತ್ತಾರೆ. ಅಂದರೆ ದೇಶದ ಜನರು ಜೀವನವನ್ನು ಅತ್ಯಂತ ಆನಂದದಿಂದ ಜೀವಿಸಲು ಸುಖವಾಗಿರುತ್ತಾರೆ. ಜಪಾನ್ಗೆ ಸಂಬಂಧಿಸಿ ಇನ್ನೂ ಬಹಳ ಆಸಕ್ತಿಕರ ವಿಷಯಗಳಿವೆ. ಇಲ್ಲಿನವರು ಪ್ರತಿದಿನ ವ್ಯಾಯಾಮವೂ ಮಾಡುತ್ತಾರೆ. ಅದಕ್ಕೆ ಈ ದೇಶದಲ್ಲಿ ದಟ್ಟಕಾಯಗಳ ಸಂಖ್ಯೆ ಕಡಿಮೆ. ಜಪಾನ್ನಲ್ಲಿ ತಗ್ಗುವುದು ಕಾನೂನು ವಿರುದ್ಧ. ಈ ಕಾನೂನನ್ನು ಏಕೆ ಮುಖ್ಯವೆಂದು ಕರೆಯುತ್ತಾರೆ ಎಂದರೆ, ಇದರ ಪ್ರಕಾರ ದೇಶದಲ್ಲಿ 40 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ಪುರುಷರು ಅವರ ನಡುವಿನ ಅಳತೆಯನ್ನು 85 ಸೆಂಟಿಮೀಟರ್ಗಿಂತ ಹೆಚ್ಚು ಇರಿಸಿಕೊಳ್ಳಬಾರದು. ಮಹಿಳೆಯರದ್ದು 90 ಸೆಂಟಿಮೀಟರ್ಗಿಂತ ಹೆಚ್ಚು ಇರಬಾರದು. ಜಪಾನ್ ಜನರು ಆಫೀಸ್ನಲ್ಲಿ ಗಂಟೆಗಳ ಕಾಲ ಕಷ್ಟಪಡಿ ಕೆಲಸ ಮಾಡುವುದು ಎಂದು ನೀವು ಯೋಚಿಸಿದ್ದೀರಾ? ಇದಕ್ಕೆ ಉತ್ತರ, ನಿಜಕ್ಕೂ ಇಲ್ಲಿನ ಸರ್ಕಾರ ತನ್ನ ಜನರ ಮೇಲೆ ಎಷ್ಟು ಗಮನಹರಿಸುತ್ತದೆ ಅಂತೆಯೇ ಜಪಾನ್ನಲ್ಲಿ ಜನರು ಅಂತೆಯೇ ಕಷ್ಟಪಡಿ ಆ ನಿರ್ಧಾರಗಳನ್ನು ಪಾಲಿಸುತ್ತಾರೆ. ಜಪಾನ್ನಲ್ಲಿ ಕ್ಯಾಡಲ್ ಕ್ಯಾಫೆಗಳು ಬಹಳ ದೊಡ್ಡ ಮಾರುಕಟ್ಟೆ. ಇದು ತನ್ನ ದೇಶದ ಜನರ ಅಲಸತೆಯನ್ನು ತೊಡೆಯಲು ಕೆಲಸ ಮಾಡುತ್ತದೆ. ಈ ದೇಶದಲ್ಲಿ ಬಹಳ ಜಾಗಗಳಲ್ಲಿ ನಿಮಗೆ ಇದು ಕಾಣುತ್ತದೆ. ಜನರು ಆ ಪ್ರದೇಶದಲ್ಲಿ ವಿಶ್ರಾಂತಿ ಪಡೆಯಬಹುದು. ಅವರ ಪಾಲುದಾರರು ಅಥವಾ ಸ್ನೇಹಿತರ ಮೂಲಕ ಕ್ಯಾಡಲ್ ಥೆರಪಿ ಪಡೆಯುವ ಮೂಲಕ ಅವರ ಅಲಸತೆಯನ್ನು ತೊಡೆಯಬಹುದು. ಇದು ಇಲ್ಲಿನ ಜನರಿಗೆ ಮಾತ್ರವಲ್ಲ, ಪರ್ಯಟಕರಿಗೂ ಬಹಳ ಮುಖ್ಯ. ಕ್ಯಾಡಲುಗಳು ಇಲ್ಲಿಯ ಆಫೀಸ್ನಲ್ಲಿ ಕೆಲಸ ಮಾಡುವವರಿಗೂ ನಿದ್ರೆಗೆ ವಿಶೇಷ ಸಮಯ ನೀಡುತ್ತಾರೆ. ಇದು ಕೆಲವು ವಿಚಿತ್ರವಾಗಿ ಕಾಣಬಹುದು. ಕೆಲಸದ ಸಮಯದಲ್ಲಿ ನಿದ್ರಿಸುವುದು ಕಳಾಶತೆಗೆ ಸಂಕೇತವಲ್ಲ ಎಂದು. ಕಷ್ಟಪಡಿ ಕೆಲಸ ಮಾಡಿದರೆ ಆ ಮಟ್ಟಿನ ಫಲಿತಾಂಶಗಳು ಬರುತ್ತವೆ ಎಂದು ಹೇಳುತ್ತಾರೆ.
ಜಪಾನ್ ಜನರು ಇಲ್ಲಿನ ಜನರು ತಮ್ಮ ಕಚೇರಿಗೆ ದೂರವಾಗಿರುವುದನ್ನು ಸಾಬಸ್ತು ಬಯಸುವುದಿಲ್ಲ. ನೀವು ಇಲ್ಲಿಯೇ ಕೆಲಸ ಮಾಡಬೇಕೆಂದರೆ ಕೆಲವು ಕಂಪನಿಗಳು ಧೂಮಪಾನ ಮಾಡಬೇಕು ಎಂದು ಉದ್ಯೋಗಿಗಳಿಗೆ ಕಂಪನಿ ಮೂಲಕ ಹೆಚ್ಚು ರೋಜುಗಳ ವಿರಾಮ ನೀಡುವ ನಿಯಮವೂ ಇದೆ. ಜಪಾನ್ ಜನರಿಗೆ ಬಹಳ ಮೂಢನಂಬಿಕೆಗಳಿವೆ. ಇಲ್ಲಿನ ಕೆಲವು ಜಾಗಗಳಲ್ಲಿ ನಡೆಯುವುದು ಅತ್ಯಂತ ಅಶುಭವೆಂದು ಪರಿಗಣಿಸಲ್ಪಡುತ್ತದೆ. ಓಪನ್ ಪ್ರದೇಶದಲ್ಲಿ ದೊಡ್ಡ ಧ್ವನಿಯಲ್ಲಿ ಮಾತನಾಡುವುದು ಅಥವಾ ಮುದ್ದು ಹಚ್ಚಿಕೊಳ್ಳುವುದು ಜಪಾನಿಯರು ಅತಿದೊಡ್ಡ ಪಾಪವೆಂದು ಭಾವಿಸುತ್ತಾರೆ. ಇದು ಮಾತ್ರವಲ್ಲ, ಇಬ್ಬರು ವ್ಯಕ್ತಿಗಳು ಕೈ ಹಿಡಿದುಕೊಂಡು ನಡೆಯುವುದೂ ಒಳ್ಳೆಯದಲ್ಲ. ಕಪ್ಪು ಬೆಕ್ಕೆ ತಮಗೆ ಭಾಗ್ಯ ತರಬೇಕು ಎಂದು ಜಪಾನ್ ಜನರ ನಂಬಿಕೆ. ಒಂದು ಕಾಲದಲ್ಲಿ ಹಲ್ಲುಗಳನ್ನು ಕುಂಚಿಕೊಳ್ಳುವುದು ಇಲ್ಲಿನ ಸಂಪ್ರದಾಯ. ಅಂತಹ ವಿಚಿತ್ರ ಫ್ಯಾಷನ್ ಟ್ರೆಂಡ್ಗಳಿಗಾಗಿ ಒಂದು ಹುಡುಗಿ ಕಾಸ್ಮೆಟಿಕ್ ಸರ್ಜರಿ ಮಾಡಿಸಿಕೊಂಡು ತನ್ನ ಹಲ್ಲುಗಳನ್ನು ಕುಂಚಿಕೊಳ್ಳಿಸಿಕೊಂಡಳು. ಜಪಾನ್ನಲ್ಲಿ ಜನರು ಒಂಟಿಯಾಗಿರುವುದನ್ನು ಭಾವಿಸಿದರೆ ಅಂತಹವರಿಗಾಗಿ ಅವರನ್ನು ಒಂಟಿಯಾಗಿರಲು ಬಿಡದಂತೆ ವಿಶೇಷ ವಸ್ತುಗಳನ್ನು ತಯಾರಿಸುತ್ತಾರೆ. ಈ ದೇಶದಲ್ಲಿ ಆಕ್ಕರಗಳನ್ನು ಮನೆಯಲ್ಲಿ ಪೆಟ್ಟುಕೊಳ್ಳಬಾರದು ಎಂದು ನಂಬುವ ಒಂದು ದ್ವೀಪವೂ ಇದೆ. ಅವುಗಳು ಕೇವಲ 10 ಕಿಲೋಮೀಟರ್ ದೂರದ ಕಣಿವೆಗಳಲ್ಲಿ ಮಾತ್ರ ನೆಲೆಸುತ್ತವೆ. ಆದರೆ ಈ ದ್ವೀಪದಲ್ಲಿ ಮಕ್ಕಳ ಸಂಖ್ಯೆ 400ಕ್ಕಿಂತ ಹೆಚ್ಚು. ಆ ದ್ವೀಪದ ಹೆಸರು ಅವೋಶಿಮಾ ದ್ವೀಪ. ಜಪಾನ್ನ ವಿಶೇಷತೆ ಇಲ್ಲಿನ ವೆಂಡಿಂಗ್ ಮೆಷಿನ್ಗಳು. ಜನರ ಜೀವನವನ್ನು ಹೆಚ್ಚು ಸೌಕರ್ಯಯುತವಾಗಿ ಮಾಡಲು ಜಪಾನ್ನಲ್ಲಿ 50 ಲಕ್ಷಕ್ಕಿಂತ ಹೆಚ್ಚು ವೆಂಡಿಂಗ್ ಮೆಷಿನ್ಗಳಿವೆ. ಪ್ರತಿ ವ್ಯಕ್ತಿಗೆ ಒಂದು ವೆಂಡಿಂಗ್ ಮೆಷಿನ್ ಅನ್ನು ಹಂಚಿಕೊಟ್ಟಿದ್ದಾರೆ. ರಿಟೇಲ್ ಅಂಗಡಿಗಳ ಸ್ಥಳದಲ್ಲಿ ವೆಂಡಿಂಗ್ ಮೆಷಿನ್ಗಳನ್ನು ಅಳವಡಿಸಿದ್ದಾರೆ. ಜಪಾನ್ ಸಂಸ್ಕೃತಿ ವಿಶ್ವವ್ಯಾಪಿ ಪ್ರಸಿದ್ಧಿ ಹೊಂದಿದೆ. ತನ್ನ ಸಂಪ್ರದಾಯಗಳು ಈ ದೇಶಕ್ಕೆ ಅತಿದೊಡ್ಡ ಗುರುತು. ಇಲ್ಲಿನ ಜನರು ಒಬ್ಬರನ್ನೊಬ್ಬರು ಕಂಡರೆ ಹ್ಯಾಂಡ್ ಶೇಕ್ ಮಾಡುವುದಿಲ್ಲ. ಒಬ್ಬರಿಗೊಬ್ಬರು ತಲೆ ತಗ್ಗಿಸಿ ಮಾತ್ರ ನಮಸ್ಕರಿಸುತ್ತಾರೆ. ಒಬ್ಬ ವ್ಯಕ್ತಿಗೆ ಎಷ್ಟು ಗೌರವವಿದೆ ಅಂತೆಯೇ ನಮಸ್ಕರಿಸುತ್ತಾರೆ. ಈ ದೇಶದ ಜನರು ಜಪಾನಿಯರಿಗೆ ಮಾತ್ರವಲ್ಲ, ಇತರ ದೇಶಗಳಿಂದ ಬಂದವರಿಗೂ ಅದೇ ರೀತಿ ಗೌರವ ನೀಡುತ್ತಾರೆ. ಈ ಜಪಾನ್ ಸಂಪ್ರದಾಯವನ್ನು ಇಲ್ಲಿನ ಮಕ್ಕಳಿಗೂ ಬಹಳ ಹೆಚ್ಚು ಪಾಲಿಸುತ್ತಾರೆ. ಜಪಾನ್ನ ಶಾಲೆಗಳಲ್ಲಿ ಮಕ್ಕಳು ತಮ್ಮ ತರಗತಿ ಮತ್ತು ಶಾಲೆಯನ್ನು ತಾವೇ ಶುಚಿಗೊಳಿಸಿಕೊಳ್ಳುತ್ತಾರೆ. ಇಲಾಂಗ್ ಮಾಡುವುದು ಈ ದೇಶದ ಸಂಪ್ರದಾಯವೆಂದು ಭಾವಿಸುತ್ತಾರೆ. ಶಾಲೆಗಳನ್ನು ಶುಚಿಗೊಳಿಸಲು ಇಲ್ಲಿನ ಮಕ್ಕಳಿಗೆ ಯಾವುದೇ ತೊಂದರೆಯಿಲ್ಲ. ಜಪಾನ್ನಲ್ಲಿ ಈ ಸಂಪ್ರದಾಯವನ್ನು ಎಷ್ಟು ಕಾಲದಿಂದಲೂ ಪಾಲಿಸುತ್ತಿದ್ದಾರೆ. ಇಲ್ಲಿನ 10 ವರ್ಷಗಳ ವಯಸ್ಸಿನವರೆಗಿನ ಮಕ್ಕಳಿಗೆ ಯಾವುದೇ ಪರೀಕ್ಷೆಗಳನ್ನು ಎದುರಿಸುವ ಅಗತ್ಯವಿಲ್ಲ. ಆ ವರ್ಷಗಳಲ್ಲಿ ಅವರ ಬಾಲ್ಯವನ್ನು ಆನಂದಿಸಲು ಅವರಿಗೆ ಅವಕಾಶ ನೀಡಲಾಗುತ್ತದೆ. ಈ ದೇಶದಲ್ಲಿ ಕ್ಷಮೆ ಅಂತೆ ಹೇಳಲು ಬಹಳ ವಿಭಿನ್ನ ಮಾರ್ಗವಿದೆ. ಹೌದು, ಜಪಾನ್ ಜನರು 20 ರೀತಿಯ ಕ್ಷಮೆಗಳನ್ನು ಹೇಳುತ್ತಾರೆ. ಈ ದೇಶದಲ್ಲಿ ನೀವು ಪ್ರಸಿದ್ಧ ರೆಸ್ಟೋರೆಂಟ್ಗಳು ಮತ್ತು ಅನೇಕ ಹೋಟೆಲ್ಗಳು ಮತ್ತು ಜಾಯಿಂಟ್ಗಳಿಂದ ಅದ್ಭುತವಾದ ವಿಶೇಷ ಆಹಾರವನ್ನು ಪಡೆಯುತ್ತೀರಿ. ಇಲ್ಲಿನ ಐಸ್ ಕ್ರೀಮ್ಗಳು ಕೂಡ ಲಭ್ಯ. ಇದು ಬಹಳ ಜನಪ್ರಿಯ. ಹೌದು, ನೀವು ಕೇಳಿದ್ದು ನಿಜ. ನೀವು ಆಹಾರದಲ್ಲಿ ಯಾವುದೇ ಪ್ರಯೋಗಗಳನ್ನು ಮಾಡಬೇಕೆಂದರೆ ನೀವು ಖಂಡಿತವಾಗಿ ಜಪಾನ್ನಲ್ಲಿ ತಿರುಗಬೇಕು. ಜಪಾನ್ ಒಂದು ಅಣುದೇಶ ಎಂದು ನಿಮಗೆ ತಿಳಿದಿರಬೇಕು, ಅಲ್ಲವೇ? ಅಂದರೆ ಜಪಾನ್ 2 ಬಾರಿ ಅಣುಬಾಂಬ್ಗಳೊಂದಿಗೆ ದಾಳಿ ಮಾಡಲ್ಪಟ್ಟಿದೆ. ವಿಶ್ವ ಚರಿತ್ರೆಯಲ್ಲಿ ಮೊದಲ ಮತ್ತು ಕಡೆಯ ಬಾರಿಗೆ ಅಣುಬಾಂಬ್ 2ನೇ ವಿಶ್ವಯುದ್ಧದ ಸಮಯದಲ್ಲಿ 1945 ಆಗಸ್ಟ್ 6 ಮತ್ತು 9ರಂದು ಜಪಾನ್ನ ಶತ್ರು ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ದಾಳಿ ಮಾಡಿತು. ಅದೇ ಅಮೆರಿಕ ದೇಶ. ನೀವು ಈ ದೇಶವನ್ನು ಸಂಚರಿಸಬೇಕೆಂದು ಯೋಚಿಸುತ್ತಿದ್ದರೆ ಮೊದಲು ಇಲ್ಲಿನ ಕಾನೂನುಗಳ ಬಗ್ಗೆ ತಿಳಿಯಿರಿ. ಜಪಾನ್ನಲ್ಲಿ ವೇಗವಾಗಿ ವಾಹನ ನಡೆಸುವುದು ಅತಿದೊಡ್ಡ ಅಪರಾಧ. ತಪ್ಪಾಗಿಯೂ ವೇಗವಾಗಿ ಡ್ರೈವ್ ಮಾಡಬಾರದು. ಈ ದೇಶದಲ್ಲಿ ಅತಿ ವೇಗವಾಗಿ ವಾಹನ ನಡೆಸಿದರೆ ಪೊಲೀಸರು ನೇರವಾಗಿ ಮನುಷ್ಯರನ್ನು ಗುಂಡಿನ ದಾಳಿ ಮಾಡುತ್ತಾರೆ. ಇಲ್ಲಿನ ವೀಸಾ ಪ್ರಕ್ರಿಯೆ ಏನು ಅಂದರೆ, ಜಪಾನ್ನಲ್ಲಿ ಪ್ರಯಾಣಿಸಲು ನೀವು ಎಷ್ಟು ಹಣ ಖರ್ಚು ಮಾಡಬೇಕು ಅಂತ ತಿಳಿಯೋಣ. ನಿಮ್ಮ ಬಳಿ ಎಲ್ಲಾ ದಾಖಲೆಗಳಿದ್ದರೆ ನೀವು ಕೇವಲ 5 ದಿನಗಳಲ್ಲಿ ವೀಸಾ ಪಡೆಯುತ್ತೀರಿ. ನೀವು ಒಂಟಿಯಾಗಿ 7 ರಿಂದ 8 ದಿನಗಳಲ್ಲಿ ಜಪಾನನ್ನು ಸಂಚರಿಸಲು ಸುಮಾರು 15 ಲಕ್ಷ ರೂಪಾಯಿಗಳು ಖರ್ಚಾಗುತ್ತದೆ. ಜಪಾನ್ ಕರೆನ್ಸಿ ಜಪಾನಿ ಯೆನ್. ಐತೆ ವಿಶ್ವದ ಅತ್ಯಂತ ಸ್ವಚ್ಛ ದೇಶ ಜಪಾನ್ ಬಗ್ಗೆ ನಾವು ತಿಳಿಯಿತು ಅಲ್ಲವೇ? ಮತ್ತು ಜಪಾನ್ನ ಮೇಲೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ನಚ್ಚಿತಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಪ್ಪಟಿವರೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕಾಣೆಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.